ಸುಮಾರು ಇಲ್ಲಿ 14 ವರ್ಷಗಳ ಮೊದಲು ಮಕ್ಕದಲ್ಲಿ ಜನಿಸಿದರು. ಅವರು ಈ ಪ್ರಪಂಚಕ್ಕೆ ಬರಬೇಕಾದ್ರೆ ತಂದೆಯನ್ನು ಕಳ್ಕೊಂಡು ಅನಾಥರಾಗಿ ಹೋಗ್ತಿದ್ರು. 6 ವರ್ಷ ವಯಸ್ಸಿರಬೇಕಾದ್ರೆ ತಾಯಿಯು ಸಹಿತ ತೀರಿ ಹೋದರು. ನಂತರ ಅಜ್ಜನ ಆಶ್ರಯದಲ್ಲಿ ಚಿಕ್ಕಪ್ಪನ ಆಶ್ರಯ. 8 ವರ್ಷ ವಯಸ್ಸಿನಲ್ಲಿ ಅಜ್ಜನ ಸಹಿತ ತೀರಿ ಹೋದರು. ನಂತರ ಚಿಕ್ಕಪ್ಪನ ಆಶ್ರಯದಲ್ಲಿ ಅವರು ಬೆಳೆದರು. ಅವರು ಪ್ರವಾದಿಯವರು ಒಬ್ಬ ನಿರಕ್ಷರಿಯಾಗಿದ್ದರು. ಅವರು ಯಾವುದೇ ಗುರುವಿನ ಹತ್ರ ಹೋಗಿ ಅಕ್ಷರ ಜ್ಞಾನವನ್ನು ಕಲಿತಿರಲಿಲ್ಲ. 25 ವರ್ಷ ವಯಸ್ಸಾಗಿರಬೇಕಾದ್ರೆ ಅವರು ಮದುವೆಯಾದರು. ಮದುವೆಯಾದ ಮಹಿಳೆ 40 ವರ್ಷ ವಯಸ್ಸಿನ 3 ಸರಿ ವಿಧವೆಯಾದಂತಹ ಈ ಪ್ರಪಂಚಕ್ಕೆ ವಿಧವಾವಿವಾಹಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟವರು ಪ್ರವಾದಿಯವರ ಕಾಲದಲ್ಲಿ ಮಕ್ಕಾಪಟ್ಟಣದಲ್ಲಿ ಎಲ್ಲ ಕೆಡುಕುಗಳು ಬಹಳ ಸಾಮಾನ್ಯ ಆಗಿದೆ. ವಿಚಾರ, ಕುಡಿತ, ಮೋಸ, ಕೊಲೆ, ವಂಚನೆ ಇದೆಲ್ಲ ಬಹಳ ಸಾಮಾನ್ಯವಾಗಿದ್ದಂತಹ ಕಾಲದಲ್ಲಿ ಪ್ರವಾದಿಯವರು 25ನೇ ವಯಸ್ಸಿನಲ್ಲಿ ವಿವಾಹ. 40 ವರ್ಷ ವಯಸ್ಸಾಗಿರಬೇಕಾದ್ರೆ ಅವರಿಗೆ ಪ್ರವಾದಿತ್ವ ಲಭಿಸಿದೆ. ಅವರನ್ನು ಆ ಸೃಷ್ಟಿಕರ್ತನು ಪ್ರವಾದಿ ಅಂತ ತನ್ನ ದೇವದೂತರ ಮುಖಾಂತರ ತಿಳಿಸಿಕೊಟ್ಟ. ನಿಮ್ಮನ್ನು ನಾವು ಪ್ರವಾದಿಯಾಗಿ ಆಯ್ಕೆ ಮಾಡಿದ್ದೇವೆ. ನಂತರ ಪ್ರವಾದಿಯವರು ಒಂದು ಜನರಿಗೆ ಹೇಳಿದರು, ನಾನು ಆ ದೇವನ ಪ್ರವಾದಿ, ಆ ದೇವನು ನಿಮಗೆ ಈ ಎಲ್ಲ ಶಿಕ್ಷಣಗಳನ್ನು ಕೊಡ್ತಾ ಇದ್ದಾನೆ, ನೀವು ಅನುಸರಿಸಬೇಕು ಅಂದಾಗ ಜನ ಎಲ್ಲ ತಿರಸ್ಕಾರ ಮಾಡಿದರು. ನೀವು ಇದೇನೋ ಹೊಸ ವಿಷಯಗಳನ್ನು ಹೇಳ್ತಾ ಇದ್ದೀರಿ. ಸೊ ಪ್ರವಾದಿಯವರು ಹೇಳಿದರು, ನಾನು ಹೇಳ್ತಾ ಇರುವಂಥ ಧರ್ಮ ಯಾವುದೇ ಹೊಸ ಧರ್ಮ ಅಲ್ಲ. ಇದು ಪ್ರವಾದಿ ಪ್ರಥಮ ಮಾನವ ಈ ಪ್ರಪಂಚಕ್ಕೆ ಬಂದಾಗ ಅವನಿಗೆ ನೀಡಲ್ಪಟ್ಟಂತಹ ಧರ್ಮ ಇದು. ಆ ಧರ್ಮವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರವಾದಿಯವರು ಹೇಳಿದರು, ನಾನು ನಿಮ್ಮನ್ನು ಮನುಷ್ಯರ ಗುಲಾಮಿಗಿರಿಂದ ತೆಗೆದು ದೇವನ ಗುಲಾಮನನ್ನಾಗಿ ಮಾಡಲಿಕ್ಕೆ ಬಂದಿದ್ದೇನೆ. ಪ್ರವಾದಿಯವರು ಹೇಳಿದರು, ನೀವು ಮನುಷ್ಯರೆಲ್ಲ ಶ್ರೇಷ್ಠರು, ಎಲ್ಲ ಸೃಷ್ಟಿಗಳಲ್ಲಿ ನಿಮ್ಮನ್ನು ಶ್ರೇಷ್ಠರನ್ನಾಗಿ ದೇವರು ಸೃಷ್ಟಿಸಿದ್ದಾರೆ. ಆ ಎಲ್ಲ ಸೃಷ್ಟಿಗಳಲ್ಲಿ ಶ್ರೇಷ್ಠರಾದ ನೀವು, ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನನ್ನನ್ನು ದೇವರು ಕಳಿಸಿದ್ದು. ನಿರಾಕಾರನಾದ ದೇವನನ್ನು ನೀವು ಪೂಜಿಸಬೇಕು, ಒಬ್ಬ ದೇವನನ್ನು ಮಾತ್ರ ನೀವು ಆರಾಧಿಸಬೇಕು. ನೀವೆಲ್ಲರೂ ಆ ದೇವನ ಪ್ರಜೆಗಳು. ನೀವು ಯಾವುದೇ ಮನುಷ್ಯನ ಗುಲಾಮರಲ್ಲ, ಯಾವುದೇ ಮನುಷ್ಯನನ್ನು ನೀವು ಆರಾಧಿಸಬೇಕಾಗಿಲ್ಲ. ಆ ಸೃಷ್ಟಿಕರ್ತನನ್ನು ಒಬ್ಬನನ್ನು ಮಾತ್ರ ಆರಾಧಿಸಬೇಕು ಅಂತ ಹೇಳಿದರು ಪ್ರವಾದಿಯವರು. ಆ ದೇವನ ಪರಿಚಯ ಮಾಡ್ತಾ ಹೇಳಿದರು, ಅವನಿಗೆ ಯಾವ ಸಂತಾನವೂ ಇಲ್ಲ, ಅವನು ಯಾರ ಸಂತಾನವೂ ಅಲ್ಲ. ಅವರು ಈ ಪ್ರಪಂಚದ ಆರಂಭಕ್ಕಿಂತ ಮೊದಲು ಇದ್ದವರು, ಈ ಪ್ರಪಂಚ ಪೂರ್ಣ ನಶಿಸಿ ಹೋದ ಮೇಲೂ ಸಹಿತ ಇರುವವನು ಅಂತ ಹೇಳಿದರು. ಪ್ರವಾದಿಯವರು ಹೇಳಿದರು, ನನ್ನನ್ನು ನಿಮಗೆ ನೇರ ಮಾರ್ಗವನ್ನು ತೋರಿಸಲಿಕ್ಕೆ ಕಳಿಸಲಾಗಿದೆ. ನಾನು ಹೇಳುತ್ತಿರುವಂತಹ ಧರ್ಮ ನನಗಿಂತ ಮೊದಲು ಈ ಪ್ರಪಂಚಕ್ಕೆ ಬಂದ 1,24,000 ಪ್ರವಾದಿಗಳು ಹೇಳಿದಂತಹ ಧರ್ಮವನ್ನೇ ನಾನು ನಿಮ್ಮಿಂದ ಹೇಳ್ತಾ ಇದ್ದೇನೆ. ಪ್ರವಾದಿಯವರು ಹೇಳಿದರು, ಸ್ವಾಮಿ, ನಾನು ಆ ಎಲ್ಲ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿ, ನಂತರ ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲ. ನನಗೆ ನೀಡಲಾದ ಧರ್ಮ ಇದು ಪರಿಪೂರ್ಣ ಧರ್ಮ. ಒಬ್ಬ ಮನುಷ್ಯನು ಈ ಪ್ರಪಂಚದಲ್ಲಿ ಬದುಕಬೇಕಾದರೆ ಅವನಿಗೆ ಏನೆಲ್ಲ ಮಾರ್ಗದರ್ಶನಗಳು ಬೇಕು, ಎಲ್ಲ ಅವನ ಜೀವನಕ್ಕೆ ಬೇಕಾದಂಥ ಅವಶ್ಯಕತೆಗಳಿವೆ, ಆ ಎಲ್ಲವನ್ನು ನನಗೆ ತಿಳಿಸಿಕೊಳ್ಳಲಾಗಿದೆ. ಪ್ರವಾದಿಯವರ ಮೇಲೆ 40 ವರ್ಷ ವಯಸ್ಸಿನಿಂದ 63 ವರ್ಷಗಳವರೆಗೆ 10 ವರ್ಷ ಮಕ್ಕಾದಲ್ಲಿದ್ದರು, 13 ವರ್ಷ ಮದೀನಾ ಪಟ್ಟಣದಲ್ಲಿ, 23 ವರ್ಷಗಳ ಕಾಲ ಅವರ ಮೇಲೆ ದೇವಗ್ರಂಥ ಅವತೀರ್ಣ ಆಯಿತು. ಅದನ್ನು ಪ್ರವಾದಿಗಳು ತಮ್ಮ ಅನುಯಾಯಿಗಳಿಗೆ ಹೇಳಿ ಬರೆಸಿಡ್ತಾ ಇದ್ದಾರೆ. ಆ ಬರೆದಂತಹ ಗ್ರಂಥ ಪವಿತ್ರ ಪುರಾಣ. ಈ ಪವಿತ್ರ ಪುರಾಣದಲ್ಲಿ 30 ಕಾಂಡಗಳಿವೆ ಸ್ವಾಮಿ, ಅದರಲ್ಲಿ 115 ಅಧ್ಯಾಯಗಳಿವೆ. ಆ 23 ವರ್ಷಗಳ ಕಾಲ ಪ್ರವಾದಿಯವರ ಮೇಲೆ ಅವತೀರ್ಣವಾದಂತಹ ಗ್ರಂಥ. ಪ್ರವಾದಿಯವರು ಹೇಳಿದರು, ಮನುಷ್ಯನೆಂಬ ನೆಲೆಯಲ್ಲಿ ನಿಮ್ಮ ಮೇಲೆ ಕೆಲವೊಂದು ಹಕ್ಕುಗಳಿವೆ, ನಿಮ್ಮ ಜವಾಬ್ದಾರಿಕೆಗಳಿವೆ. ನಿಮ್ಮನ್ನು ಇಲ್ಲಿ ಸೃಷ್ಟಿಸಿದಂತಹ ಉದ್ದೇಶ, ನಿಮ್ಮಲ್ಲಿ ಯಾರು ಒಳಿತುಗಳನ್ನು ಮಾಡುವವನಿದ್ದಾನೋ, ಯಾರು ಒಳಿತುಗಳನ್ನು ಮಾಡಿ ಸ್ವರ್ಗವನ್ನು ಪ್ರಾಪ್ತಿ ಮಾಡುವಂತಹ ಗುಣವನ್ನು ಬೆಳೆಸಿಕೊಳ್ಳುವುದಿದ್ದಾನೋ ಅದನ್ನು ಪರೀಕ್ಷಿಸಲಿಕ್ಕಾಗಿ ನಿಮ್ಮನ್ನು ಇಲ್ಲಿ ಸೃಷ್ಟಿಸಲಾಗಿದೆ ಅಂತ ಪ್ರವಾದಿಯವರು ಮನುಷ್ಯರಿಗೆ ಕಲಿಸಿಕೊಟ್ಟರು. ನೋಡಿ, ಈ ಜೀವನ ಕೊನೆಯಲ್ಲ ಮತ್ತು ಶಾಶ್ವತವೂ ಅಲ್ಲ.
ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬನಿಗೂ ಮರಣ ಬರಲಿಕ್ಕಿದೆ, ಪ್ರತಿಯೊಬ್ಬನು ಸಾಯಲಿಕ್ಕಿದೆ. ಅವನು ಸತ್ತ ನಂತರ ಅವನ ಜೀವನದ ಲೆಕ್ಕಾಚಾರವನ್ನು ಅವನಿಗೆ ಕೊಡಬೇಕು. ಆ ದೇವನ ಸನ್ನಿಧಿಯಲ್ಲಿ ಅವನು ಈ ಪ್ರಪಂಚದಲ್ಲಿ ಬದುಕಿದಂತಹ ಅವನ ಎಲ್ಲ ಜೀವನದ ಲೆಕ್ಕಾಚಾರವನ್ನು ಆ ದೇವನಿಗೆ ನೀಡಬೇಕು. ಯಾರು ಒಳಿತುಗಳು ಹೆಚ್ಚಿರುತ್ತಾರೋ ಅವನಿಗೆ ಸ್ವರ್ಗವನ್ನು ನೀಡಲಾಗುತ್ತದೆ, ಯಾರ ಕೆಡುಕುಗಳು ಹೆಚ್ಚಿರುತ್ತಾರೋ ಅವನಿಗೆ ನರಕವನ್ನು ನೀಡಲಾಗುತ್ತದೆ. ಹೇಳಿದರು ಸ್ವಾಮೀಜಿಯವರು, ಈ ಸಮಾಜವನ್ನು ಒಳ್ಳೆಯ ಸಮಾಜವನ್ನಾಗಿ ನಿರ್ಮಾಣ ಮಾಡಬೇಕಾದರೆ ಇಲ್ಲಿರುವಂತಹ ಎಲ್ಲ ಕೆಡುಕುಗಳನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರವಾದಿಯವರು ಅದಕ್ಕೆ ಹೇಳಿದರು, ಧರ್ಮಗ್ರಂಥದ ಪ್ರಕಾರ ಶರಾಬಿ, ಜೂಜಾಟ, ವೈಭಿಚಾರ ಇವೆಲ್ಲವೂ ನಿಷಿದ್ಧ ಕರ್ಮಗಳು, ಎಲ್ಲ ಕೆಡುಕುಗಳು. ಪ್ರವಾದಿಯವರು ಹೇಳಿದರು, ಮಾನವರೆಂಬ ನೆಲೆಯಲ್ಲಿ ನೀವೆಲ್ಲ ಸಹೋದರರು, ನೀವೆಲ್ಲ ಒಬ್ಬ ಸೃಷ್ಟಿಕರ್ತನ ಸೃಷ್ಟಿಗಳು. ಸೃಷ್ಟಿಕರ್ತನೆಂಬ ಆ ಸೃಷ್ಟಿಕರ್ತನ ಸೃಷ್ಟಿಗಳೆಂಬ ನೆಲೆಯಲ್ಲಿ ನಿಮ್ಮಲ್ಲಿ ಯಾರಿಗೂ ಮೇಲು ಮತ್ತು ಕೇಳಿಲ್ಲ. ನಿಮ್ಮಲ್ಲಿ ಅತಿ ಹೆಚ್ಚು ಶ್ರೇಷ್ಠನು ಯಾರೆಂದರೆ ಯಾರು ಹೆಚ್ಚು ಆ ದೇವನನ್ನು ಭಯಪಡುತ್ತಾನೋ ಅವನು ನಿಮ್ಮಲ್ಲಿ ಶ್ರೇಷ್ಠನು ಅಂತ ಪ್ರವಾದಿಯವರು ಹೇಳಿದರು. ಕರಿಯನ ಮೇಲೆ ಬಿಳಿಯನಿಗೆ, ಬಿಳಿಯನ ಮೇಲೆ ಕರಿಯನಿಗೆ, ಅರಬನ ಮೇಲೆ ಅರಬೇತರನಿಗೆ, ಅರಬೇತರನ ಮೇಲೆ ಅರಬನಿಗೆ ಯಾವುದೇ ಮೇಲ್ಮೇ ಇಲ್ಲ, ಎಲ್ಲರೂ ಮಾನವರೆಂಬ ನೆಲೆಯಲ್ಲಿ ಸಮಾನರು ಅಂತ ಪ್ರವಾದಿಯವರು ಈ ಪ್ರಪಂಚಕ್ಕೆ ಹೇಳಿಕೊಂಡರು. ಮಹಿಳೆಯ ಕುರಿತು ಪ್ರವಾದಿಯವರು ಹೇಳಿದರು ಸ್ವಾಮೀಜಿಯವರು, ಆ ಕಾಲದಲ್ಲಿ ಮಹಿಳೆಯನ್ನು ಒಬ್ಬ ಜೀವವೇ ಅಂತ ನಂಬುತ್ತಾ ಇದ್ದಂಥ ಕಾಲ, ಅವಳನ್ನು ಮಾರಾಟ ಮಾಡ್ತಾ ಇದ್ದಂಥ ಕಾಲ, ಎಷ್ಟು ಬೇಕಷ್ಟು ಮದುವೆಯನ್ನು ಮಾಡುತ್ತಿದ್ದಂಥ ಕಾಲ, ಸಣ್ಣ ವಯಸ್ಸಿನಲ್ಲೇ ಆ ಹೆಣ್ಣು ಮಕ್ಕಳನ್ನು ಹುಡುಕಿದ್ದಂಥ ಕಾಲದಲ್ಲಿ ಪ್ರವಾದಿಗಳು ಹೇಳಿದರು, ಯಾರು 3 ಹೆಣ್ಣು ಮಕ್ಕಳನ್ನು ಸಾಕಿ ಸರಿ ಅವರನ್ನು ಸುಶಿಕ್ಷಿತರನ್ನಾಗಿ ಮಾಡಿ ಮದುವೆ ಮಾಡಿಕೊಡ್ತಾನೋ ನಾನು ಮತ್ತು ಅವರು ಸ್ವರ್ಗದಲ್ಲಿ ಹೀಗಿರ್ತೇವೆ ಅಂತ ಪ್ರವಾದಿಯವರು ಹೇಳಿದರು. ಮಹಿಳೆಯರು ನಿಮ್ಮ ಸಂಗಾತಿಗಳು, ಅವರೊಟ್ಟಿಗೆ ನೀವು ಮದುವೆ ಮಾಡಿ ಅವರಿಗೆ ವಧುದಕ್ಷಿಣೆಯನ್ನು ಕೊಡಿ, ವರದಕ್ಷಿಣೆಯನ್ನು ತೆಗೆದುಕೊಳ್ಳುವುದಲ್ಲ, ವಧುದಕ್ಷಿಣೆಯನ್ನು ಕೊಡಿ. ಅವಳ ನೀವೇನು ಊಟ ಮಾಡ್ತೀರೋ ಅದನ್ನು ಊಟ ಮಾಡಿಸಿ, ನೀವು ಎಂಥ ಮನೆಯಲ್ಲಿ ಇರ್ತೀರೋ ಅಂಥ ಮನೆಯಲ್ಲಿ ಅವಳ ಜೊತೆಗೆ ಇಟ್ಕೊಳ್ಳಿ. ಅವಳು ತಾಯಿ ಎಂಬ ನೆಲೆಯಲ್ಲಿ ಅವಳ ಪಾದದಲ್ಲಿ ಸ್ವರ್ಗ ಇದೆ ಅಂತ ಪ್ರವಾದಿಯವರು 23 ವರ್ಷಗಳ ಕಾಲ ಪ್ರವಾದಿಯವರು ಈ ಮಾನವ ಕುಲಕ್ಕೆ ಏನೆಲ್ಲ ಮಾರ್ಗದರ್ಶನಗಳು ನೀಡಿದರು. ಇಲ್ಲಿ ಒಬ್ಬ ಮನುಷ್ಯನು ಶಾಂತ ರೀತಿಯಿಂದ ಒಳ್ಳೆಯ ವ್ಯಕ್ತಿಯಾಗಿ ಈ ಪ್ರಪಂಚವನ್ನು ಪ್ರೀತಿ, ಮಮತೆ ಮತ್ತು ಶಾಂತಿಯ ನೆಲೆಯನ್ನಾಗಿ ಮಾಡಲಿಕ್ಕೆ ಯಾವ ರೀತಿ ಜೀವನ ಸಾಗಿಸಬೇಕೋ ಆ ಎಲ್ಲ ಶಿಕ್ಷಣಗಳನ್ನು ಮಾನವ ಕುಲಕ್ಕೆ ನೀಡಿದರು. ಅದೇ ನಾಳೆ ಪ್ರವಾದಿಯವರ ಹುಟ್ಟುಹಬ್ಬ ಇದೆ. ಸೊ ಅದಕ್ಕೋಸ್ಕರ ನಮಗೆ ಭೇಟಿಯಾಗಿ ಒಂದು ಕಾಣಿಕೆ ಮತ್ತು ಈ ಹೊಸ ಪುಸ್ತಕನ ತಮ್ಮ ಕೈಯಿಂದ ಬಿಡುಗಡೆ ಮಾಡಿಸ್ಬೇಕಂತ ಜಮಾತ್ ಇಸ್ಲಾಮಿಯಿಂದ ಒಂದು ಸಂಘಟನೆ ಇದೆ. ನಾವೆಲ್ಲ ಜಮಾತ್ ಇಸ್ಲಾಮಿಯಿಂದ ಕಾರ್ಯಕರ್ತರು.